ಇದು ಯಾರದೋ ಒಬ್ಬರ ಕಥೆಯಲ್ಲ, ಇದು ನಮ್ಮೆಲ್ಲರ ಕತೆ. ತುಂಬಾ ಚೆನ್ನಾಗಿದೆ, ಕೇಳಿ. ನನ್ನ ಜೀವನದಲ್ಲಿ 60 ವರ್ಷಗಳ ನಂತರ ನಾನು ಸತ್ತ ಸುದ್ದಿ ಎಲ್ಲ ಕಡೆ ಹರಡಿತ್ತು. ಸತ್ತ 5 ನಿಮಿಷಗಳಲ್ಲಿ ನನ್ನ ಸತ್ತ ಶವವನ್ನು ಆಸ್ಪತ್ರೆಯಿಂದ ಮನೆಗೆ ಬಂದಿರಲಿಲ್ಲ. ಆಗ್ಲೇ ಫೇಸ್ಬುಕ್, ವಾಟ್ಸಾಪ್ಗಳಲ್ಲಿ ನನ್ನ ಫೋಟೋ ಹಾಕಿ RIP ಓಂ ಶಾಂತಿ ಅಂತ ಟೈಪ್ ಮಾಡಿದ್ರು. ಫೇಸ್ಬುಕ್ನಲ್ಲಿ ನನ್ನ ಸಾವಿನ ಸುದ್ದಿಯನ್ನ ಪೋಸ್ಟ್ ಮಾಡಿದ 1 ಗಂಟೆಯಲ್ಲಿ 100 ಲೈಕ್ಗಳು. ಈ ಲೈಕ್ಗಳನ್ನ ನೋಡಿದಾಗ ನಂಗೆ ಅನ್ಸಿದ್ದು, ನನ್ನ ಸಾವು ಇವರಿಗೆಲ್ಲ ಇಷ್ಟೊಂದು ಇಷ್ಟವಾಗಿದೆಯಾ ಅಂತ. ಇಷ್ಟು ಜನರಲ್ಲಿ ಒಬ್ಬರಿಗಾದ್ರೂ ನನ್ನ ಬಗ್ಗೆ ಏನಾದ್ರೂ ಒಳ್ಳೆಯದನ್ನ ಬರೀಬೇಕು ಅಂತ ಅನಿಸ್ಲಿಲ್ಲವೇ? ಹಾಗಾದ್ರೆ ನನ್ನ 60 ವರ್ಷಗಳ ಜೀವನದಲ್ಲಿ ನಾನು ಯಾರಿಗೂ ಸಹಾಯವೇ ಮಾಡಿಲ್ವಾ? ಸತ್ತಾಗ್ಲಾದ್ರೂ ನನ್ನ ಸಹಾಯವನ್ನ ಸ್ಮರಣೆ ಮಾಡಿಕೊಳ್ಳೋರು ಒಬ್ರು ಇಲ್ಲವಾದ್ರಲ್ಲ. ನನ್ನ ಈ ಜನ್ಮ ವ್ಯರ್ಥವಾಯಿತು ಅಂದುಕೊಂಡೆ. ಅಷ್ಟೊತ್ತಿಗೆ ನನ್ನ ಹೆಣವನ್ನ ಮನೆ ಮುಂದೆ ತಂದಿರಿಸಿದ್ರು. ವಾಕಿಂಗ್ಗೆ ಹೋದ 5-6 ಜನ ಬಂದು ನನ್ನ ಹೆಣವನ್ನ ನೋಡ್ಕೊಂಡು ಹೋದ್ರು. ಎಲ್ರಿಗೂ ವಿಷಯ ತಿಳಿಸೋಕೆ ಹೆಂಡತಿ ಅವಳ ಮೊಬೈಲ್ನಲ್ಲಿದ್ದ ನಂಬರ್ಗಳಿಗೆಲ್ಲ ಫೋನ್ ಮಾಡಿದ್ಲು. ಗೆಳೆಯನೊಬ್ಬ ಮುಂದೆ ನಿಂತು ಹರಿಶ್ಚಂದ್ರ ಘಾಟ್ಗೆ ವಿಷಯ ತಿಳಿಸಿದ. ಸ್ಮಶಾನದವನು ಅರ್ಧ ಗಂಟೆಯಲ್ಲೇ ಬರೋದಾಗಿ ಹೇಳ್ದ. ಮತ್ತೆ ನನ್ನ ಗೆಳೆಯ, ಬೇಡ, ಜನ ಬರೋರು ಇನ್ನೂ ಇದ್ದಾರೆ, ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಂದ್ರೆ ಸಾಕು ಅಂದ. ಆಯ್ತು ಅಂತ ಅವನು ಫೋನ್ ಇಟ್ಟ. ಅಕ್ಕಪಕ್ಕದವರು ಬಂದ್ರು. ಮದುವೆ ಕಾಲದಲ್ಲಿ ಕೊರಳಿಗೆ ಬಿದ್ದಿದ್ದ ಹೂವಿನ ಹಾರ ಮತ್ತೆ ಕೊರಳಿಗೆ ಬಿದ್ದಿದ್ದು ಈಗ್ಲೇ. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಮನೆ ಮುಂದೆ ಜನ ಸೇರಿದ್ರು. ಎಲ್ರೂ ಇವನಿಗೆ ಡಯಾಬಿಟಿಸ್ ಇತ್ತು, ಆದ್ರೆ ಎಲ್ಲವನ್ನೂ ತಿಂತಿದ್ದ, ಫುಡ್ ಕಂಟ್ರೋಲ್ ಮಾಡ್ಲೇ ಇಲ್ಲ ಅಂತ ಅದು ಇದು ಹೇಳಿ ಕಣ್ಣೀರು ಹಾಕಿದ್ರು. ಎಲ್ಲರ ಅಳುವಿನ ನಡುವೆ ಶವವನ್ನ ವ್ಯಾನಿನಲ್ಲಿಟ್ರು. ವ್ಯಾನ್ ಮನೆ ದಾಟಿತ್ತು. ಅಳುವವರು ಅಳುವನ್ನು ನಿಲ್ಲಿಸಿ ಸ್ನಾನ ಮಾಡೋದಕ್ಕೆ ಹೋದ್ರು. ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಉಪ್ಪಿಟ್ಟು ಮತ್ತು ಕಾಫಿ ಮಾಡಿಕೊಂಡು ಬಂದ್ರು. ಹಸಿದ ಹೊಟ್ಟೆಗೆ ಉಪ್ಪಿಟ್ಟು ಕಾಫಿ ಬಿದ್ಮೇಲೆ ಎಲ್ಲ ತಣ್ಣಗಾಯಿತು. ಅದರ ಜೊತೆಗೆ ಮನೆಯಲ್ಲಿ ಅಳು ಸ್ವಲ್ಪ ತಣ್ಣಗಾಯಿತು. ಶವ ಸಂಸ್ಕಾರ ಮಾಡಿ ಬಂದ ಮಗ ಮೊದಲು ಮಾಡಿದ ಕೆಲಸ ಏನೆಂದ್ರೆ ನನ್ನ ಬ್ಯಾಂಕ್ ಪಾಸ್ಬುಕ್ ಮತ್ತು ಬಾಂಡ್ಗಳ ಪರಿಶೀಲನೆ. ನನ್ನ ಅತ್ತೆ ಬಂದು ಮುಂದಿನ ಕಾರ್ಯಗಳ ಬಗ್ಗೆ ಮಾತಾಡಿದ್ರು. ಮನೆಯಲ್ಲಿ ದೀಪ ಹಚ್ಚಿಟ್ಟು ಮೊದಲನೆಯ ದಿನವೂ ಕಳೆದೇ ಹೋಯಿತು. 2ನೇ ದಿನಕ್ಕೆ ಮನೆಯಲ್ಲಿದ್ದ ಕೆಲವರು ಏನೇನೋ ಕೆಲಸಗಳ ನೆಪವೊಡ್ಡಿ 10ನೆಯ ದಿನ ಬರೋದಾಗಿ ಹೇಳಿ ಹೊರಟು ಹೋದ್ರು. ಅತ್ತೆಯ ಅಡುಗೆ ಮನೆ ಜವಾಬ್ದಾರಿ ಹೊತ್ತು ಮೈಲಿಗೆಯಲ್ಲಿದ್ದ ಎಲ್ಲರಿಗೂ ಅನ್ನ, ಸಾರು, ಚಟ್ನಿ ಮಾಡಿದ್ರು. ಮಗ ಬ್ಯಾಂಕಿಗೆ ಓಡಾಡಿ ಕೆಲವು ಪತ್ರಗಳನ್ನ ತನ್ನ ಅಮ್ಮನ ಮುಂದೆ ಹಿಡಿದು ಸಹಿ ಮಾಡಿಸಿಕೊಂಡ. ಎಷ್ಟು ಬರುತ್ತೆ ಮಗನನ್ನ ಅಮ್ಮ ಕೇಳಿದಳು. ಆತ ತನ್ನ ಹೆಂಡತಿಯ ಮುಖ ನೋಡಿದ. ಅವನ ಹೆಂಡತಿಯೇ ತನ್ನ ಅತ್ತೆಗೆ 20 ಲಕ್ಷ ಬರುತ್ತೆ ಅಂತ ಹೇಳಿದ. ಅಷ್ಟಕ್ಕೆ ನನ್ನ ಹೆಂಡತಿ ಮುಖ ಅರಳಿತು. ನನ್ನ ಪೆನ್ಷನ್ ಅಂತ ಮೆಲ್ಲಗೆ ಹೇಳಿದಳು. 22,000 ಬರುತ್ತೆ ಅಂತ ಸೊಸೆನೇ ಹೇಳಿದಳು. ಅಪ್ಪನ ದುಡ್ಡಲ್ಲಿ ನಮಗೂ ಪಾಲು ಬೇಕು ಅಂತ ಮಧ್ಯ ಬಂದು ಕೂಳ್ತಳು ಮಗಳು. ಕೊಡ್ತೀನಿ ಅಂದಳು ಅವಳ ಅಮ್ಮ. ಅಮ್ಮನ ಮುಖ ನೋಡಿದ್ರು ಮಗ ಮತ್ತು ಸೊಸೆ. ಅವಳಿಗೂ ಕೊಡೋದು ನ್ಯಾಯಕನೋ ಅಂದ್ಲು ಅಮ್ಮ. 1-2 ಲಕ್ಷ ಕೊಡೋಣ ಬಿಡಿ ಅಂದ್ಲು ಸೊಸೆ. ಯಾರಿಗೆ ಬೇಕು 2 ಲಕ್ಷ? ನೀವೇ ಇಟ್ಕೊಳ್ಳಿ ಅಂದ್ಲು ಮಗಳು. ಕೊಡ್ತಾರೆ ಬಿಡಮ್ಮ ಅಂತ ಸಮಾಧಾನ ಪಡಿಸಿದಳು ಅವಳಮ್ಮ. ನೀವೇನೋ ನನ್ಗೆ ಭಿಕ್ಷೆ ಕೊಡ್ತಾ ಇಲ್ಲ, ಅವರು ನಂಗೂ ಅಪ್ಪನೇ, ನಂಗೂ ಸಮಪಾಲ ಬೇಕು, ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಅವಾಜು ಹಾಕಿದಳು ಮಗಳು. ದೊಡ್ಡವರು ಮಧ್ಯ ಬಂದ್ರು. 5 ಲಕ್ಷಕ್ಕೆ ಮಗಳನ್ನ ಸಮಾಧಾನ ಮಾಡಿದ್ರು. ದುಡ್ಡಿನ ವ್ಯವಹಾರದಲ್ಲಿ 2-3 ದಿನ ಕಳೆದು ಹೋದ್ವು. ಯಾರು ಸಹ ಸತ್ತ ನನ್ನನ್ನ ಜ್ಞಾಪಿಸಿಕೊಳ್ಳಲೇ ಇಲ್ಲ. ಮಗ ಬ್ಯಾಂಕಿಗೆ ಹೋಗಿ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿದ್ದ 40,80,000 ರೂಪಾಯಿಗಳನ್ನ ಮನೆಗೆ ತಂದ. ಬಂದವನೇ ಹೆಂಡತಿಗೆ 20 ಲಕ್ಷ ಕೊಟ್ಟು ಉಳಿದ 20 ಲಕ್ಷ ಎಲ್ಲರ ಮುಂದೆ ಹಿಡಿದ. ಮಗಳು 5 ಲಕ್ಷ ತಗೊಂಡು ತನ್ನ ಬ್ಯಾಗಿನಲ್ಲಿ ಇಟ್ಕೊಂಡಳು. ಉಳಿದ 15 ಲಕ್ಷವನ್ನ ಅತ್ತೆ ಹೆಸರಿನಲ್ಲಿ ಬಾಂಡ್ ಮಾಡೋಣ ಅನ್ನೋ ಸಲಹೆಯನ್ನ ಸೊಸೆ ಕೊಟ್ಟಳು. ನೀನು 5 ಲಕ್ಷ ತಗೋ ಅಂತ ಸೊಸೆಯ ಕೈಗೆ ಕೊಟ್ಟಳು ಅತ್ತೆ. ನನಗೆ ಬೇಡ ಅಂತಿದ್ದ ಸೊಸೆಗೆ ಒತ್ತಾಯ ಮಾಡಿ ಕೈಗಿಟ್ಟಳು. 10 ಲಕ್ಷ ರೂಪಾಯಿಗಳ ಬಾಂಡನ್ನ ಅಮ್ಮನ ಮುಂದೆ ತಂದು ಕೊಟ್ಟ ಮಗ. ಅದನ್ನ ಕಣ್ಣಿಗೆ ಒತ್ತಿಕೊಂಡು ಸಾಯುವ ಕಾಲದಲ್ಲಿ ನನ್ನ ಗಂಡ ಬಿಟ್ಟು ಹೋಗಿದ್ದು ಅಂತ ಕಣ್ಣೀರು ಹಾಕಿದಳು ನನ್ನ ಹೆಂಡತಿ. 7ನೇ ದಿನ ಸ್ನೇಹಿತರೆಲ್ಲ ಸೇರಿ ಸಂತಾಪ ಸಭೆ ನಡೆಸಿದ್ರು.
ನನ್ನ ಫೋಟೋಗೆ ಹೂವಿನ ಹಾರ ಹಾಕಿ ತಮಗೆ ತಿಳಿದಿದ್ದನ್ನ ಮಾತಾಡಿ ಸಂತಾಪ ಸಭೆಯನ್ನ ಮುಗಿಸಿದ್ರು. ಕೊನೆಗೆ ನನ್ನ ಹೆಸರಲ್ಲಿ ಸಮೋಸ ತಿಂದು ಕಾಫಿ ಕುಡಿದು ಸಭೆಯನ್ನು ಮುಗಿಸಿದ್ರು. 13ನೆಯ ದಿನದ ಎಲ್ಲಾ ಕಾರ್ಯ ಮುಗಿಸಿ 14ನೆಯ ದಿನ ಮಗಳು ಊರಿಗೆ ಹೊರಟು ನಿಂತಳು. ಮಗಳನ್ನ ಕಳಿಸಿದ ಮರುದಿನ ಮಗ ಸೊಸೆ ಊರಿಗೆ ಹೋಗಲು ತಯಾರಿ ನಿಂತರು. 1 ವಾರ ಇದ್ದು ಹೋಗಿ ಅಂತ ಹೇಳಿದ ಅವರಮ್ಮನ ಮಾತಿಗೆ, ಆಫೀಸ್ನಲ್ಲಿ ಕೆಲಸ ಇದೆ, ರಜೆ ಇಲ್ಲ, ನಿನ್ನ ಮೊಮ್ಮಗನ ಶಾಲೆ ಬೇರೆ ಇದೆ, ಮತ್ತೆ ಬರ್ತೀವಿ ಅಂತ ಹೊರಟರು. ಮನೆಯಲ್ಲಿ ಹೆಂಡತಿ ಒಬ್ಬಳೇ. ಅಕ್ಕಪಕ್ಕದ ಮನೆ ಹುಡುಗರು ಬಂದು ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಹಾಕಿದ್ರು. ಅವರ ಜೊತೆ ಆ ಮ್ಯಾಚ್ಗಳನ್ನು ನೋಡ್ತಾ ಕೂತಿದ್ರು. ಒಂದೊಂದೇ ಧಾರಾವಾಹಿಗಳಲ್ಲಿ ಬ್ಯುಸಿ ಆದ್ರು. ಬರೋ ಪೆನ್ಷನ್ ಹಣದಲ್ಲಿ ತನಗೆ ಇಷ್ಟವಾದದ್ದನ್ನ ಮಾಡಿಕೊಂಡು ಅಕ್ಕಪಕ್ಕದವರ ಜೊತೆಗೆ ಶಾಪಿಂಗ್ ಅಂತ ಸುತ್ತಾಡಿಕೊಂಡು ಸಮಯ ಕಳೀತಾ 36 ವರ್ಷಗಳ ಕಾಲ ಮನೆಯವರಿಗೋಸ್ಕರ ದುಡಿದು ನನಗೆ ಅಂತ ಏನನ್ನೂ ಬಯಸದ ನಾನು ಕೂಡಿಟ್ಟ ಹಣದಲ್ಲಿ ಎಲ್ಲರೂ ಸಹ ಸಂತೋಷ ಪಟ್ರು. ಆದ್ರೆ ಆ ಸಂತೋಷದಲ್ಲಿ ನನ್ನನ್ನ ಸಂಪೂರ್ಣವಾಗಿ ಮರೆತೇ ಹೋದ್ರು. ನಾನೊಬ್ಬ ಅವರ ಜೊತೆಗಿದ್ದೆ ಅನ್ನೋದು ಅವರ ಮನಸ್ಸಿಂದ ಬಹುದೂರ ಹೋಗಿಬಿಡ್ತು. ನನ್ನ ಇರುವಿಕೆಗೆ ಸಾಕ್ಷಿಯಾಗಿ ನನ್ನ ನಗುಮುಖದ ಫೋಟೋ ಗೋಡೆಯ ಮೇಲೆ ಅನಾಥವಾಗಿ ನೇತಾಡ್ತಿತ್ತು. ಸತ್ತ 13ನೆಯ ದಿನ ನನ್ನ ಫೋಟೋಗೆ ಹಾಕಿದ ಹೂವಿನ ಹಾರ 1 ವರ್ಷವಾದ್ರೂ ಹಾಗೆ ಫೋಟೋಗೆ ಅಂಟಿಕೊಂಡಿತ್ತು. ಆತ್ಮೀಯರೇ, ಬದುಕು ಅಂದ್ರೆ ಇಷ್ಟೇ. ನೀವು ನಿಮ್ಮ ಕುಟುಂಬಕ್ಕೋಸ್ಕರ 100 ವರ್ಷ ಬಾಳಿದ್ರೂ ಕೂಡ ಜನ ನಿಮ್ಮನ್ನ ಅರೇ ನಿಮಿಷದಲ್ಲಿ ಮರೆತು ಹೋಗ್ತಾರೆ. ಅವರಿಗೆ ಏನ್ ಮಾಡಿದ್ರು ಎಷ್ಟೇ ಮಾಡಿದ್ರು ಸಹ ಜೀವನ ಅಂದ್ರೆ ಇಷ್ಟೇ ಅಲ್ವೇ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಸಂಪಾದನೆ ಮಾಡಿದ ಒಳ್ಳೆಯ ಹೆಸರು ಮತ್ತು ಪುಣ್ಯ ಮಾತ್ರ ನಮ್ಮ ಜೊತೆ ನಾವು ಸತ್ತ ಮೇಲೆ ಬರುತ್ತೆ. ಅದರ ಕಡೆ ಸ್ವಲ್ಪ ಗಮನ ಕೊಡೋಣ. ಅದನ್ನ ಬಿಟ್ಟು ನಾವು ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಕಷ್ಟಪಟ್ಟು ನಮ್ಮ ಕುಟುಂಬಕ್ಕೋಸ್ಕರ ಸಂಪಾದನೆ ಮಾಡೋ ಹಣ, ಆಸ್ತಿ, ಅಂತಸ್ತು ಇವಾವೂ ಸಹ ನಮ್ಮ ಜೊತೆ ಖಂಡಿತ ಬರೋದಿಲ್ಲ. ಏನ್ ಗೊತ್ತಾ, ನಾವು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನೆನಪು ಮಾಡಿಕೊಳ್ತಾರೆ, ಇಲ್ಲ ಅಂದ್ರೆ ನಮ್ಮನ್ನ ಚೆನ್ನಾಗಿ ಬೈಕೊಂಡು ತಿರುಗಾಡ್ತಾರಷ್ಟೇ. ಅಪರೂಪಕ್ಕೆ ಸಿಗೋದು ಮಾನವ ಜನ್ಮ. ಅಂತ ಮಾನವ ಜನ್ಮ ಈಗ ನಮ್ಗೆ ಸಿಕ್ಕಿದೆ. ಅದನ್ನ ವೇಸ್ಟ್ ಮಾಡ್ಕೊಳ್ಳದೆ ನಮಗಾಗಿ ನಾವು ಬದುಕೋಣ. ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನ ಮಾಡೋಣ. ಆ ಒಳ್ಳೆಯ ಕೆಲಸಗಳೇ ನಮ್ಮನ್ನ ಕೊನೆಯಲ್ಲಿ ಕಾಪಾಡೋದು ನೆನಪಿರಲಿ. ತನ್ನ ಜೀವನದಲ್ಲಿ ತನ್ನ ಹೆಂಡತಿ ಮಕ್ಕಳಿಗಾಗಿ ಹಗಲು ರಾತ್ರಿಗಳೆನ್ನದೇ ದುಡಿದು ಸಾವಿರಾರು ಕೋಟಿ ಹಣವನ್ನ ತಮ್ಮ ಕುಟುಂಬಕ್ಕೋಸ್ಕರ ಸಂಪಾದಿಸಿಕೊಟ್ಟ ಸಹರಾ ಗ್ರೂಪಿನ ಮುಖ್ಯಸ್ಥ ಸುಬ್ರತಾ ರಾಯ್ 2023ರಲ್ಲಿ ಸತ್ತಾಗ ವಿದೇಶದಲ್ಲಿದ್ದ ಅವರ ಸ್ವಂತ ಮಕ್ಕಳೇ ತಂದೆಯನ್ನ ನೋಡಕ್ಕೆ ಬರಲಿಲ್ಲ. ಹೀಗಿದ್ದ ಕಾಲ ಕುಟುಂಬಕ್ಕಾಗಿ ಹಾಗೂ ಹೆಂಡತಿಯ ಮಕ್ಕಳಿಗಾಗಿ ಬದುಕಿ ನಾನು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಕುಟುಂಬದ ಜೊತೆಗೆ ನೀವು ಸತ್ತ ಮೇಲೂ ನಿಮ್ಮ ಜೊತೆ ಏನ್ ಬರುತ್ತೋ ಅದಕ್ಕೋಸ್ಕರನೂ ಸ್ವಲ್ಪ ಬದುಕಿ.